2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಸೀಸನ್ಗೆ ಸೂಪರ್ ಆರಂಭ ಸಿಕ್ಕಿದೆ ಅಂತಾನೇ ಹೇಳಬಹುದು. ಏಪ್ರಿಲ್ 9, 2026ರಂದು ಖ್ಯಾತ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ, ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ವಿರುದ್ಧ 3 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಕಡೆಯ ಎಸೆತದವರೆಗೂ ಸಾಗಿದ ಈ ಉಗುರು ಕಚ್ಚುವಂತಹ ಪಂದ್ಯದಲ್ಲಿ ಎಲ್ಎಸ್ಜಿ ತಂಡದ ಯುವ ಪ್ರತಿಭೆ ಮುಕುಲ್ ಚೌಧರಿಯವರ ಅದ್ಭುತ ಬ್ಯಾಟಿಂಗ್ ರೋಮಾಂಚಕಾರಿ ಕಂಬ್ಯಾಕ್ಗೆ ಕಾರಣವಾಯಿತು. ಚೌಧರಿಯವರ ಅಬ್ಬರದ ಬ್ಯಾಟಿಂಗ್ ಕೆಕೆಆರ್ ನೀಡಿದ್ದ ಸವಾಲಿನ ಮೊತ್ತವನ್ನ ಸಲೀಸಾಗಿ ದಾಟಿಸಿತು. ಇದರಿಂದ ಎಲ್ಎಸ್ಜಿ ತಂಡ ತಮ್ಮ ಅಭಿಯಾನಕ್ಕೆ ಒಂದು ಅದ್ಭುತ ಆರಂಭ ಪಡೆದಂತಾಗಿದೆ. ಈ ಪಂದ್ಯ ಈ ಸೀಸನ್ನ ಆರಂಭಿಕ ಹೈಲೈಟ್ ಆಗಿ ನಿಂತಿದ್ದು, ಐಪಿಎಲ್ನಲ್ಲಿ ಯಾವ ಕ್ಷಣದಲ್ಲೂ ಏನು ಬೇಕಾದರೂ ಆಗಬಹುದು ಅನ್ನೋ ಅನಿರೀಕ್ಷಿತ ಗುಣ ಹಾಗೂ ಸ್ಪರ್ಧಾತ್ಮಕ ಮನೋಭಾವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಎಲ್ಎಸ್ಜಿ ತಂಡಕ್ಕೆ ಈ ಗೆಲುವು ಸೀಸನ್ನ 2ನೇ ಗೆಲುವಾಗಿರುವುದಷ್ಟೇ ಅಲ್ಲದೆ, ಬಲಿಷ್ಠ ಕೆಕೆಆರ್ ತಂಡದ ವಿರುದ್ಧ ಒಂದು ದೊಡ್ಡ ಸಂದೇಶವನ್ನೇ ರವಾನಿಸಿರಬಹುದು. ರಣನೀತಿಗಳು, ವೈಯಕ್ತಿಕ ಆಟಗಾರರ ಭರ್ಜರಿ ಪ್ರದರ್ಶನಗಳು ಮತ್ತು ಪಂದ್ಯದ ಅನಿರೀಕ್ಷಿತ ತಿರುವುಗಳು ಇವೆಲ್ಲವೂ ಐಪಿಎಲ್ ಯಾಕೆ ವಿಶ್ವದ ಪ್ರಮುಖ ಟಿ20 ಟೂರ್ನಿ ಅನ್ನೋದನ್ನ ಮತ್ತೊಮ್ಮೆ ಸಾರಿದೆ. ಹೈ ವೋಲ್ಟೇಜ್ ಡ್ರಾಮಾ ಮತ್ತು ಆಟಗಾರರ ಅದ್ಭುತ ವೈಯಕ್ತಿಕ ಪ್ರಯತ್ನಗಳಿಂದಾಗಿ ಐಪಿಎಲ್ ಇಂದಿಗೂ ಪ್ರೇಕ್ಷಕರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ. ಖಂಡಿತ, ಈ ಕ್ರಿಕೆಟ್ ವರದಿಯನ್ನ ಸಹಜ ಸಂಭಾಷಣೆಯ ಕನ್ನಡಕ್ಕೆ ಹೀಗೆ ಅನುವಾದಿಸಬಹುದು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 181 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಕಲೆಹಾಕಿತು. ಕೆಕೆಆರ್ ಇನ್ನಿಂಗ್ಸ್ಗೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಿಂದ ಉತ್ತಮ ಕೊಡುಗೆ ಸಿಕ್ತು. ಅದರಲ್ಲಿ ಅಂಗಕ್ರಿಶ್ ರಘುವಂಶಿ ಕೇವಲ 33 ಎಸೆತಗಳಲ್ಲಿ 45 ರನ್ ಗಳಿಸಿ ತಂಡಕ್ಕೆ ಉತ್ತಮ ಆರಂಭ ನೀಡಿದ್ರು. ಇವರಿಗೆ ಅಜಿಂಕ್ಯ ರಹಾನೆ ಉತ್ತಮ ಸಾಥ್ ನೀಡಿದ್ರು. ಕೇವಲ 24 ಎಸೆತಗಳಲ್ಲಿ 41 ರನ್ ಚಚ್ಚಿದ ರಹಾನೆ ನೈಟ್ ರೈಡರ್ಸ್ಗೆ ಭದ್ರ ಬುನಾದಿ ಹಾಕಿದ್ರು. ಮಧ್ಯಮ ಕ್ರಮಾಂಕದಲ್ಲಿ ವೆಸ್ಟ್ ಇಂಡೀಸ್ನ ಪವರ್ ಹಿಟ್ಟರ್ ರೋಮನ್ ಪೊವೆಲ್ ಕೇವಲ 24 ಎಸೆತಗಳಲ್ಲಿ ಅಜೇಯ 39 ರನ್ ಸಿಡಿಸಿ ಇನ್ನಿಂಗ್ಸ್ಗೆ ಕೊನೆಯಲ್ಲಿ ಅಮೂಲ್ಯ ವೇಗ ತುಂಬಿದ್ರು. ಕ್ಯಾಮರೂನ್ ಗ್ರೀನ್ ಕೂಡ 24 ಎಸೆತಗಳಲ್ಲಿ ಅಜೇಯ 32 ರನ್ ಗಳಿಸಿ ತಂಡಕ್ಕೆ ನೆರವಾದ್ರು. ಆರಂಭದಲ್ಲಿ ಉತ್ತಮ ರನ್ ಗತಿ ಕಂಡರೂ ಮಧ್ಯಮ ಓವರ್ಗಳಲ್ಲಿ ರನ್ ವೇಗ ಸ್ವಲ್ಪ ನಿಧಾನವಾಯಿತು. ಅದರಲ್ಲೂ ಸ್ಪಿನ್ ಬೌಲಿಂಗ್ ಎದುರು ಗ್ರೀನ್ ವೇಗ ಹೆಚ್ಚಿಸಲು ಸಮಯ ತೆಗೆದುಕೊಂಡಾಗ ರನ್ ಗತಿ ಕಡಿಮೆಯಾಯಿತು. ಆದರೆ ಕೊನೆಯ 5 ಓವರ್ಗಳಲ್ಲಿ ಪೊವೆಲ್ ಮತ್ತು ಗ್ರೀನ್ ಅಬ್ಬರಿಸಿ 66 ರನ್ ಗಳಿಸಿ ತಂಡದ ಮೊತ್ತವನ್ನ ಹೆಚ್ಚಿಸಿದ್ರು. ಲಕ್ನೋ ಬೌಲರ್ಗಳು ಪ್ರಮುಖ ಹಂತಗಳಲ್ಲಿ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದ್ರು. ಹೀಗಾಗಿ ಕೆಕೆಆರ್ ಇನ್ನೂ ದೊಡ್ಡ ಮೊತ್ತ ಗಳಿಸುವುದನ್ನ ತಡೆದ್ರು. ಇನ್ನು ಕೆಕೆಆರ್ ಪರವಾಗಿ ಅನುಕುಲ್ ರಾಯ್ ತಮ್ಮ ಸ್ಪೆಲ್ನಲ್ಲಿ 2 ಪ್ರಮುಖ ವಿಕೆಟ್ಗಳನ್ನ ಪಡೆದ್ರು. ಇದರ ಬೆನ್ನಲ್ಲೇ ಲಕ್ನೋ ಸೂಪರ್ ಜೈಂಟ್ಸ್ ರನ್ ಬೆನ್ನಟ್ಟಲು ಶುರುಮಾಡಿದ್ರು. ಓಪನರ್ ಸೈಡೆನ್ ಮಾರ್ಕ್ರಮ್ ಮತ್ತು ಮಿಚೆಲ್ ಮಾರ್ಷ್ ಮೊದಲ 4 ಓವರ್ಗಳಲ್ಲೇ ಬೇಗನೆ 41 ರನ್ ಕಲೆ ಹಾಕಿ ಉತ್ತಮ ಆರಂಭ ನೀಡಿದ್ರು. ಆದ್ರೆ ವೈಭವ್ ಅರೋರಾ ಮಾರ್ಕ್ರಮ್ರನ್ನ ಔಟ್ ಮಾಡೋದ್ರ ಮೂಲಕ ವಿಕೆಟ್ ಪತನಕ್ಕೆ ಕಾರಣರಾದ್ರು. ಇದಾದ ಸ್ವಲ್ಪ ಸಮಯದಲ್ಲೇ ಮಾರ್ಷ್ ಕೂಡ ಪೆವಿಲಿಯನ್ ಸೇರಿಕೊಂಡ್ರು. ಇದು ಪಂದ್ಯದ ಗತಿಯನ್ನೇ ಬದಲಾಯಿತು. ಎಲ್ಎಸ್ಜಿ ತಂಡ 17ನೇ ಓವರ್ನಲ್ಲಿ 139 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿತ್ತು. ಗೆಲ್ಲಲು ಬೇಕಿದ್ದ ರನ್ ರೇಟ್ ಕೂಡ ಆಕಾಶಕ್ಕೆ ಏರಿತ್ತು. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆಯುಷ್ ಬದೋನಿ ಮಹತ್ವದ ಪಾತ್ರ ನಿಭಾಯಿಸಿದ್ರು. ಕೇವಲ 34 ಎಸೆತಗಳಲ್ಲಿ 54 ರನ್ ಬಾರಿಸಿ ಒಂದು ಮಹತ್ವದ ಅರ್ಧಶತಕ ದಾಖಲಿಸಿದ್ರು. ವಿಕೆಟ್ಗಳು ಉರುಳ್ತಾ ಇದ್ರೂ ತಂಡಕ್ಕೆ ಸ್ಥಿರತೆ ನೀಡಿದ್ರು. ಪಂದ್ಯ ಕೈ ಜಾರಿ ಹೋಗ್ತಾ ಇದೆ ಅನ್ನೋವಾಗ ಎಲ್ಎಸ್ಜಿ ಪಾಳಯದಿಂದ ಒಬ್ಬ ಹೀರೋ ಮೂಡಿಬರಲು ವೇದಿಕೆ ಸಿದ್ಧವಾಗಿತ್ತು. ಎಲ್ಎಸ್ಜಿ ನಾಯಕ ರಿಷಭ್ ಪಂತ್ ಐಪಿಎಲ್ 2025 ಹರಾಜಿನಲ್ಲಿ ದಾಖಲೆ 27 ಕೋಟಿ ರೂಪಾಯಿಗೆ ಖರೀದಿಯಾಗಿದ್ದ ಹಾಗೂ 2026 ಸೀಸನ್ಗೂ ಉಳಿಸಿಕೊಂಡಿರುವ ಆಟಗಾರ ಕಠಿಣ ಹಂತಗಳಲ್ಲಿ ತಂಡವನ್ನ ಮುನ್ನಡೆಸಿದ್ರು. ಚೇಸಿಂಗ್ನುದ್ದಕ್ಕೂ ಸೂಕ್ತ ನಿರ್ಧಾರಗಳನ್ನ ಕೈಗೊಂಡು ತಂಡಕ್ಕೆ ದಾರಿದೀಪವಾದ್ರು. ಎಲ್ಎಸ್ಜಿಯ ಸಹ ಆಟಗಾರ ತಮ್ಮ ಎಕ್ಸ್‌ಪ್ರೆಸ್ ವೇಗಕ್ಕೆ ಹೆಸರುವಾಸಿಯಾದ ಮಯಾಂಕ್ ಯಾದವ್ ಕೂಡ 2026ರ ಸೂಪರ್ ಜೈಂಟ್ಸ್ ತಂಡದ ಪ್ರಮುಖ ಭಾಗವಾಗಿದ್ದಾರೆ. ಪಂದ್ಯದ ಗತಿ ಬದಲಾಯಿಸಿದ್ದು ಮುಕುಲ್ ಚೌಧರಿ ಕ್ರೀಸ್ಗೆ ಬಂದಾಗ. ಮೊದಲ 8 ಬಾಲ್ಗಳಿಗೆ ಕೇವಲ 2 ರನ್ ಗಳಿಸಿ ಕಷ್ಟಪಟ್ಟಿದ್ರು ಸಹ ಆಮೇಲೆ ತಮ್ಮ ಆಟಕ್ಕೆ ದೊಡ್ಡ ಮಟ್ಟದಲ್ಲಿ ವೇಗ ಹೆಚ್ಚಿಸಿದ್ರು. ಆಮೇಲೆ ಚೌಧರಿ ಅಬ್ಬರದ ಆಟ ಶುರು ಮಾಡಿದ್ರು. ಕೇವಲ ಮುಂದಿನ 19 ಎಸೆತಗಳಲ್ಲಿ 52 ರನ್ ಸಿಡಿಸಿ ಒಟ್ಟು 27 ಬಾಲ್ಗಳಲ್ಲಿ ಅಜೇಯ 54 ರನ್ ಗಳಿಸಿದ್ರು. ಪಂದ್ಯ ಗೆಲ್ಲಿಸಿಕೊಟ್ಟ ಈ ಇನ್ನಿಂಗ್ಸ್ನಲ್ಲಿ 7 ಭರ್ಜರಿ ಸಿಕ್ಸರ್ಗಳು ಮತ್ತೆ 2 ಬೌಂಡರಿಗಳು ಸೇರಿದ್ದವು. ಒತ್ತಡದ ಪರಿಸ್ಥಿತಿಯಲ್ಲೂ ಅವರು ಎಷ್ಟು ಉತ್ತಮವಾಗಿ ಸಿಕ್ಸರ್ ಬಾರಿಸ್ತಾರೆ ಅಂತ ಇದು ತೋರಿಸಿಕೊಟ್ಟು. ಇನ್ನು ಅಂತಾರಾಷ್ಟ್ರೀಯ ಪಂದ್ಯ ಆಡದ ಚೌಧರಿನ ಐಪಿಎಲ್ 2026ರ ಹರಾಜಿನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ 2.60 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತು. ಆಗ ಅದೊಂದು ಮಾಸ್ಟರ್ ಸ್ಟ್ರೋಕ್ ಅಂತ ಅನಿಸ್ತಿದೆ. ಅವರು ಅವೇಶ್ ಖಾನ್ ಜೊತೆ 8ನೇ ವಿಕೆಟ್ಗೆ 54 ರನ್ಗಳ ನಿರ್ಣಾಯಕ ಜೊತೆಯಾಟ ಕಟ್ಟಿದ್ರು. ಐಪಿಎಲ್ನಲ್ಲಿ ಚೇಸ್ ಮಾಡುವಾಗ ಇದು 8ನೇ ವಿಕೆಟ್ಗೆ ಬಂದ ಅತ್ಯಂತ ದೊಡ್ಡ ಜೊತೆಯಾಟ ಅನ್ನೋ ದಾಖಲೆ ಕೂಡ ಆಯ್ತು. ಈ ಜೊತೆಯಾಟ ಸಿಂಗಲ್ ಹ್ಯಾಂಡೆಡ್ ಆಗಿ ಎಲ್ಎಸ್ಜಿಯನ್ನ ಸೋಲಿನ ದವಡೆಯಿಂದ ಹೊರಕ್ಕೆ ಎಳೆದು ತಂತು. ಯಾಕಂದ್ರೆ ಕೊನೆಯ 12 ಬಾಲ್ಗಳಲ್ಲಿ ಅವರಿಗೆ 30 ರನ್ ಬೇಕಿತ್ತು. ಕ್ಯಾಮರಾನ್ ಗ್ರೀನ್ ಓವರ್ನಲ್ಲಿ ಚೌಧರಿ 2 ಸಿಕ್ಸರ್ ಮತ್ತೆ 1 ಬೌಂಡರಿ ಬಾರಿಸಿದ್ರು. ಇದರಿಂದ ಕೊನೆಯ ಓವರ್ನಲ್ಲಿ ಗೆಲ್ಲಲು ಬೇಕಿದ್ದ ರನ್ ಕೇವಲ 14ಕ್ಕೆ ಇಳಿಯಿತು. ವೈಭವ್ ಅರೋರಾ ಹಾಕಿದ ಕೊನೆಯ ಓವರ್ ನಿಜಕ್ಕೂ ರೋಮಾಂಚನಕಾರಿ ಕ್ರಿಕೆಟ್ ಆಟಕ್ಕೆ ಸಾಕ್ಷಿಯಾಯಿತು. ಮೊದಲ ಎಸೆತದಲ್ಲಿ ಆವೇಶ್ ಖಾನ್ ಸಿಂಗಲ್ ತೆಗೆದ್ರು. 2ನೇ ಎಸೆತ ಎದುರಿಸಿದ ಮುಕುಲ್ ಚೌಧರಿ ಅದನ್ನ ಸಿಕ್ಸರ್ಗೆ ಅಟ್ಟಿದ್ರು.
ಇದರಿಂದ ಬೇಕಾಗಿದ್ದ ರನ್ಗಳ ಅಂತರ ಇನ್ನಷ್ಟು ಕಡಿಮೆಯಾಯಿತು. 2 ಡಾಟ್ ಬಾಲ್ಗಳ ನಂತರ ಕೊನೆಯ 2 ಎಲ್ಎಸ್ಜಿಗೆ ಗೆಲ್ಲಲು 7 ರನ್ ಬೇಕಿತ್ತು. ಒತ್ತಡಕ್ಕೆ ಎದೆಗುಂದದೆ ಚೌಧರಿ 5ನೇ ಎಸೆತದಲ್ಲಿ ನಂಬಲಾಗದ ಸಿಕ್ಸರ್ ಬಾರಿಸಿ ಗೆಲುವನ್ನ ಖಚಿತಪಡಿಸಿದ್ರು. ಕೊನೆಯ ಎಸೆತದಲ್ಲಿ ಬಂದ 1 ಬೈರನ್ ಮೂಲಕ ಚೇಸ್ ಪೂರ್ಣಗೊಂಡಿತು. ಎಲ್ಎಸ್ಜಿ 3 ವಿಕೆಟ್ಗಳ ಅಂತರದಿಂದ ರೋಚಕ ಗೆಲುವು ಸಾಧಿಸಿತು. ಮುಕುಲ್ ಚೌಧರಿ ಅವರ ಅಸಾಧಾರಣ ಇನ್ನಿಂಗ್ಸ್ಗಾಗಿ ಸಹಜವಾಗಿಯೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಗುರುತಿಸಲಾಯಿತು. ಯಾಕಂದ್ರೆ ಬಹುತೇಕ ಸೋತ ಪಂದ್ಯವನ್ನ ರೋಚಕ ಗೆಲುವಾಗಿ ಪರಿವರ್ತಿಸಿದ್ದೇ ಅವರು. ಕೆಕೆಆರ್ ಕಡೆಯಿಂದ ಹೇಳೋದಾದ್ರೆ ರೋಮನ್ ಪೊವೆಲ್ ಅವರಂತಹ ಆಟಗಾರರ ಉತ್ತಮ ಪ್ರದರ್ಶನಗಳು ಮತ್ತು 2 ವಿಕೆಟ್ ಪಡೆದ ಅನುಕೂಲ್ ರಾಯ್ ಸೇರಿದಂತೆ ಬೌಲರ್ಗಳ ಪ್ರಯತ್ನಗಳು ಎಲ್ಎಸ್ಜಿಯ ಕೊನೆಯ ಹಂತದ ಆಟವನ್ನ ತಡೆಯಲು ಅವರಿಗೆ ಸಾಧ್ಯವಾಗಲಿಲ್ಲ. ಈ ಪಂದ್ಯ ಐಪಿಎಲ್ 2026ರಲ್ಲಿನ ರೋಮಾಂಚನಕ್ಕೆ ಒಂದು ಹೊಸ ಮಾನದಂಡವನ್ನೇ ಹಾಕಿಕೊಟ್ಟಿದೆ. ಕೊನೆಯ ಎಸೆತದವರೆಗೂ ಇರುವ ಕುತೂಹಲ ಮತ್ತು ಹೊಸ ಮ್ಯಾಚ್ ವಿನ್ನರ್ಗಳ ಉದಯ ಎಷ್ಟು ಮುಖ್ಯ ಅನ್ನೋದನ್ನ ಇದು ಮತ್ತೊಮ್ಮೆ ಸಾಬೀತುಪಡಿಸಿದೆ.